ಮುಖ್ಯಮಂತ್ರಿ ಚಿನ್ನದ ಪದಕ ಪಡೆದ ಸಿಪಿಐ ಶಿವಾನಂದ ಶೆಟ್ಟಿಗೆ ಸ್ವಗ್ರಾಮದಲ್ಲಿ ಸನ್ಮಾನ. ಚಾಮರಾಜನಗರ ಮುಖ್ಯಮಂತ್ರಿ ಚಿನ್ನದ ಪದಕ ಪಡೆದ ತಾಲೂಕಿನ ಕೋಡಿಮಳೆ ಗ್ರಾಮದ ನಿವಾಸಿ, ಪ್ರಸ್ತುತ ಮೈಸೂರು ಜಿಲ್ಲೆಯ ದಕ್ಷಿಣ ಗ್ರಾಮಾಂತರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿ. ಶಿವಾನಂದ ಶೆಟ್ಟಿ ಅವರನ್ನು ಸ್ವಗ್ರಾಮದಲ್ಲಿ ಸನ್ಮಾನಿಸಲಾಯಿತು. ಇಂದು ಕೋಡಿಮಳೆ ಗ್ರಾಮಕ್ಕೆ ಆಗಮಿಸಿದ ಸಿ. ಶಿವಾನಂದ ಶೆಟ್ಟಿ ಅವರನ್ನು ಗ್ರಾಮಸ್ಥರು ಪಟಾಕಿ ಸಿಡಿಸಿ ಸ್ವಾಗತಿಸಿ ಬರಮಾಡಿಕೊಂಡರು. ಗ್ರಾಮದ ಬಸ್ ನಿಲ್ದಾಣದಲ್ಲಿ ಹಾಕಿದ ವೇದಿಕೆಯಲ್ಲಿ ದೊಡ್ಡ ಗಾತ್ರದ ಹೂವಿನ ಹಾರ ಹಾಕಿ, ಶಾಲು ಹೊದಿಸಿ, ಮೈಸೂರು ಪೇಟ ತೊಡಿಸಿ, ಫಲ ತಾಂಬೂಲ ನೀಡಿ ತುಂಬು ಹೃದಯದಿಂದ ಸನ್ಮಾನಿಸಿ ಗುಣಗಾನ ಮಾಡಿದರು. ಸನ್ಮಾನ ಸ್ವೀಕರಿಸಿದ ಶಿವಾನಂದ ಶೆಟ್ಟಿ ಮಾತನಾಡಿ, ಗ್ರಾಮದ ಎಲ್ಲ ಕೋಮಿನ ಜನರು ಸೇರಿಕೊಂಡು ನನ್ನನ್ನು ಸನ್ಮಾನಿಸಿರುವುದು ತುಂಬ ಖುಷಿ ತಂದಿದೆ ಎಂದರು. ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಕೋಡಿಮಳೆ ರಾಜಶೇಖರ್ ಮಾತನಾಡಿ, ಗ್ರಾಮದ ಪೊಲೀಸ್ ವೃತ್ತ ನಿರೀಕ್ಷಕರಾದ ಶಿವಾನಂದ ಶೆಟ್ಟಿ ಅವರು ದಕ್ಷ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುವ ಮೂಲಕ ಮುಖ್ಯಮಂತ್ರಿ ಚಿನ್ನದ ಪದಕ ಸ್ವೀಕರಿಸಿ ಗ್ರಾಮಕ್ಕೆ ಕೀರ್ತಿ ತಂದಿದ್ದಾರೆ ಎಂದರು. ಜಿಲ್ಲಾ ರೈತ ಹಿತರಕ್ಷಣಾ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಆಲೂರು ಮಲ್ಲು ಮಾತನಾಡಿ, ಶಿವಾನಂದ ಶೆಟ್ಟಿ ಅವರು ಎಲ್ಲ ಕಡೆಗಳಲ್ಲೂ ಉತ್ತಮ ಸೇವೆ ಸಲ್ಲಿಸಿಕೊಂಡು ಬಂದಿದ್ದಾರೆ. ಅವರ ದಕ್ಷ ಪ್ರಾಮಾಣಿಕ ಸೇವೆಗೆ ಮುಖ್ಯಮಂತ್ರಿ ಚಿನ್ನದ ಪದಕ ದೊರೆತಿದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಪ್ರಶಸ್ತಿಗಳು ದೊರೆಯಲಿ ಎಂದು ಆಶಿಸಿದರು. ಪ್ರಧಾನ ಕಾರ್ಯದರ್ಶಿ ಬಸವನಪುರ ರಾಜಶೇಖರ್ ಮಾತನಾಡಿ, ಶಿಕ್ಷಣ ವಂಚಿತ ಸಮುದಾಯದಲ್ಲಿ ಹುಟ್ಟಿದ ಶಿವಾನಂದ ಶೆಟ್ಟಿ ಅವರು ಮುಖ್ಯಮಂತ್ರಿಗಳ ಚಿನ್ನದ ಪದಕ ಪಡೆಯುವ ಮಟ್ಟಕ್ಕೆ ಬೆಳೆದಿರುವುದು ತುಂಬ ಖುಷಿ ಪಡುವ ವಿಚಾರವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ರೈತ ಹಿತರಕ್ಷಣಾ ಹೋರಾಟ ಸಮಿತಿಯ ಟೌನ್ ಅಧ್ಯಕ್ಷ ಜಿಎಂ ಶಂಕರ್, ಜನಸೇನಾ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಎಂಎನ್ ಹರೀಶ್ ಕುಮಾರ್, ಮುಖಂಡ ಕಾಗಲವಾಡಿ ಬಸವರಾಜು, ತೊರೆಹಳ್ಳಿ ಕುಮಾರ್, ಅಂಗಡಿ ಸೋಮಣ್ಣ, ಯಜಮಾನರಾದ ಗೋವಿಂದ ಶೆಟ್ಟಿ, ಮಹೇಶ್, ನಟರಾಜು, ಜಯಶಂಕರ್, ವಿಷಕಂಠ, ನಂಜುಂಡಸ್ವಾಮಿ, ರಂಗಸ್ವಾಮಿ, ರಾಜು, ನಾಗನಾಯಕ, ಗೌಡಿಕೆ ಮಹೇಶ್, ಪರಶಿವಪ್ಪ, ನಾಗಪ್ಪ, ಪ್ರಕಾಶ್, ಆಲೂರು ಮಲ್ಲು, ಬಸವನಪುರ ರಾಜಶೇಖರ್, ಹರೀಶ್, ಮಂಗಲರಾಜು, ಉಡಿಗಲ, ಲೋಕೇಶ್ ಗ್ರಾಮಸ್ಥರು ಭಾಗವಹಿಸಿದ್ದರು. ವರದಿ ಒಮ್ಮ ನಂಜುಂಡ ನಾಯಕ, ಚಾಮರಾಜನಗರ. ದಕ್ಷಿಣ ವಲಯ ಇವರಿಗೆ ಈ ಒಂದು ಕೋಡಿಮಳೆಯ ಸಮಸ್ತ ಮೂರು ಕೋಮಿನ ಪರವಾಗಿ ಇವತ್ತು ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದೆ. ಈ ಒಂದು ಸನ್ಮಾನ ಸಮಾರಂಭಕ್ಕೆ ಆಗಮಿಸಿರುವ ಶ್ರೀ ಶಿವಾನಂದ ಶೆಟ್ಟಿಗೆ ಈ ಒಂದು ಕಾರ್ಯಕ್ರಮ ವಿದ್ಯಾವಂತರೇ ಇಲ್ಲ ಅಂತಕ್ಕಂಥದ್ದನ್ನ ನಾನು ಇದೇ ಒಂದು ವೇದಿಕೆಯಲ್ಲಿ ಸುಮಾರು ಒಂದು 25 ವರ್ಷಗಳ ಹಿಂದೆ ಇದೇ ವೇದಿಕೆಯಲ್ಲಿ ನಾನು ಮಾನ್ಯ ಕೇಂದ್ರ ಸಚಿವರಾದಂಥ ಶ್ರೀನಿವಾಸ್ ಪ್ರಸಾದ್ ಅವರು, ರಾಜಶೇಖರ್ ಮೂರ್ತಿ ಅವರು ಮತ್ತು ಕೆಲವು ಗಣ್ಯರ ಸಮಕ್ಷಮದಲ್ಲಿ ಹೇಳಿದ್ರು, ನಮ್ಮ ಊರಲ್ಲಿ ಇರೋರೇ ಒಬ್ಬರಪ್ಪ, ಅದು ಒಬ್ಬರು ಪೊಲೀಸು, ಅವ್ರ ಮುಖ್ಯ ನಮ್ಮಲ್ಲಿ ಸರ್ಕಾರಿ ನೌಕರಿಗಳು ಯಾರು ಇಲ್ಲ ಅಂತಕ್ಕಂಥದ್ದನ್ನು ನಾವು ಅವತ್ತು ಪ್ರಶಸ್ತಿ ಮಾಡಿದ್ದು. ಅಂತ ಒಬ್ಬರೇ ಒಬ್ಬರು ಇವತ್ತು ಪೊಲೀಸು ನಮ್ಮ ಇಡೀ ಒಂದು ಗ್ರಾಮಕ್ಕೆ ಇವತ್ತು ಈ ರಾಜ್ಯದಲ್ಲಿ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿಗೆ ಅರ್ಹರಾಗಿ ಇವತ್ತು ವೃತ್ತ ನಿರೀಕ್ಷಕರಾಗಿ ಉತ್ತಮ ಸೇವೆಯನ್ನು ಮಾಡಿ ಇವತ್ತು ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ ಅಂತಂದ್ರೆ ನಮ್ಮ ಗ್ರಾಮಕ್ಕೆ ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಇಡೀ ಗ್ರಾಮಸ್ಥರ ಪರವಾಗಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ಈಗಾಗಲೇ ಅವರು ತಮ್ಮ ಸೇವೆಯನ್ನ ಮೈಸೂರಲ್ಲಿ ನಡೆಸ್ತಾ ಇದ್ದಾರೆ. ಆದರೂ ಕೂಡ ಈ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕವಾಗಿ ಉತ್ತಮವಾದಂತಹ ಕೆಲಸವನ್ನು ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಶಸ್ತಿಗಳಿಗೆ ಅರ್ಹರಾಗಿ ಈ ಗ್ರಾಮದ ಕೀರ್ತಿಯನ್ನ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೂ ಹೋಗ್ತಕ್ಕಂಥ ಒಂದು ಇದು ಅವರಿಗೆ ದೊರಕಲಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲಾ ಗ್ರಾಮಸ್ಥರ ಪರವಾಗಿ ಅವರಿಗೆ ನಾನು ಶುಭವನ್ನು ಕೋರ್ತಾ, ನನಗೆ 4 ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹೊಂದಿ ನನ್ನ ಮಾತನ್ನು ಮುಕ್ತಾಯ ಮಾಡಿ. ಇಡೀ ಗ್ರಾಮದ ಎಲ್ಲ ಕೋಮಿನ ಮುಖಂಡರುಗಳು, ಯಜಮಾನರುಗಳು, ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಸೇರಿ ಈ ಏನು ಒಂದು ಕಾರ್ಯಕ್ರಮವನ್ನು ನನಗೆ ಮಾನ್ಯ ಮುಖ್ಯಮಂತ್ರಿಯವರ ಪದಕ ಸಿಕ್ಕಿರೋದಕ್ಕೆ ಸನ್ಮಾನ ಇಟ್ಕೊಂಡಿದ್ದೀವಿ, ಬರಲೇಬೇಕು ಅಂತ ಹೇಳಿದಾಗ ನಮ್ಮ SP ಸಾಹೇಬ್ರಿಗೆ ಕೇಳಿಕೊಂಡು ಇಲ್ಲಿಗೆ ಬಂದಿದ್ದೀವಿ. ನನಗೆ ನಿಜಕ್ಕೂ ಇಷ್ಟು ಜನಸಂಖ್ಯೆನಲ್ಲಿ ಸೇರಿ ನನಗೆ ಸನ್ಮಾನ ಮಾಡ್ತಾ ಇರೋದು, ಇಷ್ಟೊಂದು ಎಲ್ಲ ಮುಖಂಡರುಗಳು ಸೇರಿ ಒಂದು
ಬರೀ ಒಂದು ಕೋಮಿನ ಅಥವಾ ಒಂದು ಜಾತಿಯ ಅಲ್ಲದೆ ಎಲ್ಲ ಕೋಮಿನ ಎಲ್ಲ ಜಾತಿಯ ಎಲ್ಲರೂ ಸೇರ್ಕೊಂಡು ನನಗೆ ಸನ್ಮಾನ ಮಾಡ್ತಾರೆ. ನಿಜವಾಗ್ಲೂ ಒಂದು ತುಂಬಾ ಸಂತೋಷದ ವಿಚಾರ. ಜೊತೆಗೆ ನಮ್ಮ ರಾಜಶೇಖರ್ ಅವರು ಹೇಳಿದಾಗ SSLC ಫಸ್ಟ್ ಅಟೆಂಪ್ಟ್ ಪಾಸ್ ಮಾಡಿದ್ದು ಆ ಟೈಮ್ನಲ್ಲಿ ಅಲ್ಲಿ ತನಕ ಎಲ್ರೂ ಇದನ್ನ ನಾನೇನೋ ಕೊಚ್ಕೊಳ್ಳೋದಕ್ಕೆ ಹೇಳ್ತಾ ಇಲ್ಲ, ಅಂದ್ರೆ ನಮ್ಮ ಊರಿನ ಸ್ಥಿತಿ ಹೆಂಗಿತ್ತು. ಫಸ್ಟ್ ಅಟೆಂಪ್ಟ್ ಪಾಸ್ ಆದವು ಸೆಕೆಂಡ್ ಕ್ಲಾಸಲ್ಲಿ, ಈಗ ಎಲ್ಲ 96, 99, 99 ಪಾಯಿಂಟ್ ಅಂತ ಮಾರ್ಕ್ಸ್ನ ಇದು ಮಾಡ್ತಾ ಇದ್ದಾರೆ. ಬಟ್ ಅವಾಗ ನಾವು ಪಾಸ್ ಆಗೋದೇ ದೊಡ್ಡ ಕಷ್ಟ ಇತ್ತು. ಅಂತಹ ಸಂದರ್ಭದಲ್ಲಿ ಕೋಡಿಮೋಳೆ ಗ್ರಾಮದಲ್ಲಿ ಸರ್ಕಾರಿ ನೌಕರ ಅಂತ ಯಾರೂ ಇಲ್ಲದೆ ಇದ್ದ ಸಂದರ್ಭದಲ್ಲಿ ನಮ್ಮ ರಾಜಶೇಖರಪ್ಪ ಅವರು ಪೇಪರ್ಗೆಲ್ಲ ಹಾಕ್ತಿದ್ರು. ಕೋಡಿಮೋಳೆ ಗ್ರಾಮದಲ್ಲಿ ಕಾನ್ಸ್ಟೇಬಲ್ ಒಬ್ಬರೇ ಸರ್ಕಾರಿ ನೌಕರ ಅಂತ ಅವ್ರ ಪೇಪರ್ಲೆಲ್ಲ ಬಂದಿತ್ತು. ಅದನ್ನ ನೆನ್ಕೊಂಡು ಅದು ಖುಷಿ ಪಡುವಂತ ವಿಚಾರ. ಅದೇ ರೀತಿ ಈಗ ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಗೆ ಇಬ್ಬರಿಗೆ ಮಾತ್ರ ಮುಖ್ಯಮಂತ್ರಿ ಪದಕ ದೊರಕಿದ್ದು. ಅದು ನಾನೊಂದು, ಮತ್ತೆ ಹುಣಸೂರು ಇನ್ಸ್ಪೆಕ್ಟರ್ ಒಬ್ರು ಸಂತೋಷ್ ಕಶ್ಯಪ್ ಅಂತೇಳಿ. ಸುಮಾರು ವರ್ಷಗಳಿಂದ ಹಿಂದಿನೇ ಸಿಗಬೇಕಾಗಿತ್ತು ಅಂತ ನಾನು ಅನ್ಕೋತೀನಿ. ಬಟ್ ಅದು ನಮ್ಮ ಎಲ್ಲ ಮಾನದಂಡಗಳನ್ನ ಅಳೆದು ತೂಗಿ ಕೊಡುವಂತ ಒಂದು ಇದು. ಸುಮಾರು ಹಲವಾರು ಮರ್ಡರ್ ಕೇಸ್ಗಳು, ಮತ್ತೆ ಡಕಾಯಿತಿ ಕೇಸು, ಮತ್ತೆ ಪೋಕ್ಸೋ ಕೇಸು, ಸುಮಾರು ಕೇಸ್ಗಳನ್ನ ನಾವು ಮತ್ತೆ ವಾಜಮಂಗಲದಲ್ಲಿ ಅಂಬೇಡ್ಕರ್ ಇದಕ್ಕೆ ಮಸಿ ಬಳಿದು ಅಂದ್ರೆ ಗಲೀಜನ್ನ ಹಾಕಿ ಅದು ತುಂಬಾ ಸ್ಟೇಟ್ ನ್ಯೂಸ್ ಆಗಿತ್ತು. ಅದನ್ನ ಒಂದು 2.5 ತಿಂಗಳ ಅವಧಿನಲ್ಲಿ ನೀವೇ ನೋಡಿರ್ಬೇಕು. ಇಲ್ಲಿ ಜ್ಯೋತಿಗೌಡಪುರ ಇಲ್ಲೆಲ್ಲ ಎಷ್ಟು ಸಮಸ್ಯೆ ಆಗಿತ್ತು ಅಂತ ಹೇಳಿ. ಆ ಒಂದು ಪ್ರಕರಣವನ್ನ ಭೇದಿಸಿ ಮುಖ್ಯಮಂತ್ರಿಗಳಿಂದ ಒಂದು ಶ್ಲಾಘನೀಯವಾಗಿ ಇದೊಂದು ಪ್ರಶಸ್ತಿಗೆ ಭಾಜರಾಗಿದ್ದೀವಿ. ಅದು ನಮ್ಮ ಊರಿಗೆ ಅಂದ್ರೆ ಒಂದು ಕೋಡಿಮೋಳೆ ಕುಗ್ರಾಮದಲ್ಲಿ ಹುಟ್ಟಿ ನನಗೆ ಸಿಕ್ಕಿರೋದು ನಿಜವಾಗ್ಲೂ ನನಗೆ ಖುಷಿ ಪಡುವಂತ ವಿಚಾರ. ಅಂತ ಒಂದು ನನಗೆ ಸಿಕ್ಕಿರುವಂತ ಪದಕವನ್ನ ಗುರುತಿಸಿ ನೀವು ನಮ್ಮನ್ನ ಕರೆಸಿ ಇಡೀ ಎಲ್ಲ ಜನಾಂಗದವರು ಸೇರಿಸಿ ಸನ್ಮಾನ ಮಾಡ್ತಾ ಇರೋದು ನನಗೆ ತುಂಬಾ ಖುಷಿಯಾದ ವಿಚಾರ. ನನಗೆ ಮಾತಾಡೋದಕ್ಕೆ ಬರ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಹೀಗೆ ತಾವು ಹೇಳ್ದಂಗೆ ಎಲ್ಲ ಇನ್ನು ಮುಂದೆ, ಯಾಕೆಂದ್ರೆ ಯಾವುದೋ ಒಂದು ಪ್ರಶಸ್ತಿ ಅಥವಾ ಒಂದು ಹಾರ, ಒಂದು ಸನ್ಮಾನ ಹಾಕಿದಾಗ ನಮ್ಮ ಮೇಲೆ ಭಾರ ಜಾಸ್ತಿ ಆಗ್ತಾ ಇದೆ, ಅಂದ್ರೆ ಅದು ಜವಾಬ್ದಾರಿ ಜಾಸ್ತಿ ಆಗ್ತದೆ. ಆ ನಿಟ್ಟಿನಲ್ಲಿ ಇನ್ನು ಮುಂದೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಎಲ್ಲ ಮುಖಂಡರುಗಳು ಮತ್ತೆ ಎಲ್ಲ ಗ್ರಾಮಸ್ಥರು, ಎಲ್ಲ ಹಿರಿಯರು, ಎಲ್ಲ ಗಣ್ಯರಿಗೂ ನನ್ನ ಮಾತನ್ನ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಅವ್ರಿಗೆ ಮಲೆ ಮಾದೇಶ್ವರ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ಪದಕನ ಪಾಪ ಒಂದು ಒಳ್ಳೆ ಇದಾಗಿದೆ. ಈ ಭಾಗದಲ್ಲಿ ಗುರುತಿಸಿ ಕೊಟ್ಟಿರೋದು ಮುಖ್ಯಮಂತ್ರಿಗಳು ನಮ್ಗೆಲ್ಲ ಖುಷಿ ತಂದಿದೆ ಅಂತ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಗ್ರಾಮಸ್ಥರಿಗೆ, ಶಿಕ್ಷಣನೇ ವಂಚಿರ್ತಕ್ಕಂಥ ನಮ್ಮ ಈ ಭಾಗದ ಜನತೆ ನಾವುಗಳೆಲ್ಲರೂ, ಅದರಲ್ಲೂ ಕೂಡ ನಾವು ಶಿಕ್ಷಣಕ್ಕೆ ಅವರ ಒಂದು ಸ್ವಪ್ರತಿಭೆಯಿಂದ ಅವರು ಪ್ರಾಥಮಿಕ ಶಿಕ್ಷಣ ನಮ್ಮ ಕೋಡಿಮಲೆ ಗ್ರಾಮದಲ್ಲಿ ಮಾಡಿ, ಮತ್ತೆ ಪ್ರೌಢ ಶಿಕ್ಷಣ ಚಂಪಡಿ ಮಾಡಿ, ಮತ್ತೆ ಅವರು ಪದವಿ ಚಾಮರಾಜನಗರದಲ್ಲಿ ಮುಗಿಸಿ ಇವತ್ತು ಎಲ್ಲೋ ಒಂದ್ ಕಡೆ ಇವತ್ತು ನಿಮ್ಮ ಮುಂದೆ ಇವತ್ತು ಒಂದು ಅಭಿನಂದಕ್ಕೆ ಅರ್ಹರಾಗಿರ್ತಾರೆ. ಯಾಕೆಂತಂದ್ರೆ ಒಂದು ಶಿಕ್ಷಣ ವಂಚಿತಾಗಂತ ಒಂದು ಸಮಾಜದಲ್ಲಿ ಹುಟ್ಟಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತಂದ್ರೆ ಅಷ್ಟು ಸುಲಭವಲ್ಲ. ಯಾರಿಗೂ ಕೂಡ ಮುಖ್ಯಮಂತ್ರಿ ಪದಕ ಅಷ್ಟು ಸುಲಭವಾಗಿ ಸಿಕ್ಕಲ್ಲ. ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ ಅದು. ಕರ್ನಾಟಕ ರಾಜ್ಯ ಇವತ್ತು ಕೋಡಿಮಲೆನ ನೆನೆಸ್ಕೊತಾ ಇದೆ. ಯಾವ ಗ್ರಾಮ? ಶಿವನಂದ ಶೆಟ್ಟರು ಅಂತ ಹೇಳಿದ್ರೆ ಕೋಡಿಮಲೆ ಗ್ರಾಮ, ತುಳಸಿ ಶೆಟ್ಟರು ಸುಪುತ್ರ, ಕೋಡಿಮಲೆ ಗ್ರಾಮ ರೆಕಾರ್ಡ್ ಆಯ್ತು ಕರ್ನಾಟಕದಲ್ಲಿ. ಮಾನ್ಯ ಮುಖ್ಯಮಂತ್ರಿಗಳ ಬಾಯಲ್ಲಿ ಅವ್ರ ಹೆಸರು ಬಂದಿದೆ, ರಾಜ್ಯ ಜನತೆ ಬಾಯಲ್ಲಿದೆ. ಮುಖ್ಯಮಂತ್ರಿಗಳ ಪದಕ ಅಷ್ಟು ನಾನು ಫಸ್ಟ್ ಹೇಳಿದ್ದೀನಿ, ನಾವು ನೀವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಬಂಧುಗಳೇ, ಇವತ್ತು ಅವರು ಸಾಲಿಗ್ರಾಮದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು ಕೂಡ ನಾವು ನಮ್ಮ ಆಲೂರು ನಾವು ಸ್ನೇಹಿತರೆಲ್ಲ ಹೋಗಿ ಎಲ್ಲಿ ಭೇಟಿ ಮಾಡಿದೀವಿ. ಅಲ್ಲೂ ಕೂಡ ಸಾರಾಮಹೇಶ್ ನಮ್ಮ ಮಾಜಿ ಮಂತ್ರಿಗಳು ತುಂಬಾ ಇದ್ರ ಬಗ್ಗೆ ಒಂದು ಉತ್ತಮವಾದಂತ ಅಭಿಪ್ರಾಯ ವ್ಯಕ್ತಪಡಿಸಿದಂತ ನಾವು ಕೇಳಿದೀವಿ. ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಬಂದಿದ್ದಾರೆ. ನಾವು ಯಾವುದೋ ವಿಚಾರದಲ್ಲಿ ಮೊನ್ನೆ ಯಾರೋ ನಮ್ಮ ಸಮುದಾಯದ ವಿಚಾರನೆ ನಂಜನಗೂಡಿನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ
ಸರ್ ಅವರು ನಿಮ್ ಕಡೆಯವರಂತೆ ಕೇಳೋರು ನಂಜನಗೂಡವರು. ಹೌದಪ್ಪ, ನಮ್ಮ ಕಡೆ ನಮ್ಮ ಸ್ನೇಹಿತರು ಗೋವಿಂದ್ ಶೆಟ್ಟರ್ ತಮ್ಮ ಅವರು ತುಂಬಾ ಒಳ್ಳೆ ಆಫೀಸರ್ಸ್ ಅಂತ ಹೇಳಿದೆ. ಒಂದೇ ಫೋನ್ ಮಾಡಿದೆ, ನೀವು ಬರೋದೇ ಬೇಡಿ ರಸಿಕರೇ, ತಲೆ ಕೆಡಿಸ್ಕೋಬೇಡಿ, ನಾನು ಬಗೆಹರಿಸ್ತೀನಿ ಅಂತ ಹೇಳಿ ಅವರ ಒಂದು ಇದನ್ನೀಗ ಆ ಕುಟುಂಬ